ಅಂದ್ಮೇಲೆ ತಾವ್ ಯಾವ ರೀತಿ ಆದ್ರೂ ವ್ಯಾಖ್ಯಾನ ಮಾಡಿ. ಮೃತ ಕುಟುಂಬ ಭೇಟಿ ಮಾಡ್ತೀರಿ? ಇವತ್ತು ಹೌದು, ನಾನು ದೆಹಲಿಯಿಂದ ಹೋದ್ಮೇಲೆ ಖಂಡಿತವಾಗಿ ಕೂಡ ನಾನು ಭೇಟಿ ಮಾಡ್ತೀನಿ. ನನ್ನ ಕ್ಷೇತ್ರದ ಯಾರೇ ಆಗ್ಲಿ ಕೂಡ ನನ್ನ ಕ್ಷೇತ್ರದವರು ನಾನು ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತೀನಿ. ನನ್ನ ಕೈಯಿಂದ ಆಗಿರೋ ಸಹಕಾರ ನಾನು ಅವ್ರಿಗೆ ಸಹಾಯ ನಾನು ಮಾಡ್ತೇನೆ. ಸಾಮಾನ್ಯವಾಗಿ ಯಾವುದೇ ಈ ರೀತಿ ಘಟನೆಗಳು ಹಿಂದೆ ನಡೆದ ನಾನು ಇತ್ತೀಚೆಗೆ ಕೊಡಗಿನಲ್ಲಿ ಇದೇ ರೀತಿ ಘಟನೆ ನಡೀತು. ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರು, ಇಬ್ಬರು ಶಾಸಕನ ಹೆಸರು ಉಲ್ಲೇಖ ಮಾಡಿದ್ರು, FIR ಅಲ್ಲಿ ಸೇರಿಸಿದ್ರು. ಇದು ರಾಜಕೀಯ ಪಿತೂರಿ ಅಂತ ತಾವ್ ಹೇಳ್ತಾ ಇದ್ದೀರಿ. ಹೇಳದೇನ್ರಿ, ಜಗತ್ ಜಾಹೀರವಾಗಿ ಇಂಥ ಬಿಸಿಲಿನಲ್ಲಿ ಟಾರ್ಚ್ ಅವಶ್ಯಕತೆ ಇದೆಯಾ? ಇಷ್ಟು ಬಿಸಿಲಿನ ಬೆಳಕಿನಲ್ಲಿ ಮಧ್ಯೆ ಟಾರ್ಚ್ನ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಶಾಸಕರ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು, ಬಿಜೆಪಿ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಲ್ಲಿ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು ಇದ್ರೆ ಕರ್ನಾಟಕದ ಜನತೆ ತೀರ್ಮಾನ. ಸುಧಾಕರ್ ಅವ್ರಿಗೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಗಾದ್ರೆ ಬೆಳೆಯುವಂತ ವ್ಯಕ್ತಿ ಮೇಲೆ, ನಾಯಕರ ಮೇಲೆ ಇದೆಲ್ಲ ಕೂಡ ಸಾಮಾನ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅದಿನ್ನೂ ಕೂಡ ಎಲ್ಲ ಎಲೆ ಮೀರಿದೆ ಅಂತಾರಲ್ಲ, ಆ ರೀತಿಯಲ್ಲಿ ಮೀರಿದೆ. ನೋಡೋಣ, ಇದನ್ನೆಲ್ಲ ಎದುರಿಸುವಷ್ಟು ಆತ್ಮಸ್ಥೈರ್ಯ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಃಕರಣ ಶುದ್ಧಿಯಾಗಿ ಶುದ್ಧವಾಗಿ ಅವ್ರು ಕೊಟ್ಟಿರೋದು ನನಗೆ ಆ ಡೆತ್ ನೋಟ್ ಅಲ್ಲಿ ಅವ್ರ ಇಬ್ಬರು ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ದಾರೆ.